ಇನ್ನು ಇವತ್ತು ಕೇರಳದಲ್ಲಿ ಅಧಿಕಾರದ ಸೆಮಿಫೈನಲ್ ಪಂದ್ಯದ ಫಲಿತಾಂಶ ಹೊರಬಿದ್ದಿದೆ. ಕೇರಳದಲ್ಲಿ ಇಂದು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಫಲಿತಾಂಶ ಪ್ರಕಟವಾಗಿದ್ದು, ಬಿಜೆಪಿ ಅಚ್ಚರಿಯ ರೀತಿಯಲ್ಲಿ ಅನೇಕ ಕಡೆಗಳಲ್ಲಿ ಗೆಲುವನ್ನ ಕಂಡು ಎಡಪಕ್ಷಗಳಿಗೆ ಶಾಕ್ ಅನ್ನ ನೀಡಿದೆ. ಕೇರಳದ 1199 ಸ್ಥಳೀಯ ಸಂಸ್ಥೆಗಳ ಮತ ಎಣಿಕೆ ಬೆಳಗ್ಗೆ 8 ಗಂಟೆಗೆ ಆರಂಭಗೊಂಡಿತ್ತು. ಕಾಂಗ್ರೆಸ್ ನೇತೃತ್ವದ UDF ಕೇರಳದಲ್ಲಿ ಪ್ರಾಬಲ್ಯ ಸಾಧಿಸುತ್ತಿದ್ರೆ, ಬಿಜೆಪಿ ಕೂಡ ಅನೇಕ ಕಡೆಗಳಲ್ಲಿ ಅಧಿಕಾರದ ಗದ್ದುಗೆ ಏರಿದೆ. ಇದರ ಮಧ್ಯೆ ಕೇರಳದಲ್ಲಿ ಕಮಲದ ಬಾವು ಹಾರುತ್ತಿದ್ದಂತೆ ಪ್ರಧಾನಿ ನರೇಂದ್ರ ಮೋದಿ ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ. ಬಿಜೆಪಿ ನೇತೃತ್ವದ NDA ತಿರುವನಂತಪುರಂ ಕಾರ್ಪೊರೇಷನ್ ಅಲ್ಲಿ ಐತಿಹಾಸಿಕ ಗೆಲುವು ಸಾಧಿಸಿದ ನಂತರ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಇವತ್ತು ತಿರುವನಂತಪುರಂ ಜನರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ತಿರುವನಂತಪುರಂ ಕಾರ್ಪೊರೇಷನ್ ನಲ್ಲಿ ಬಿಜೆಪಿ NDA ಪಡೆದ ಬಹುಮತವು ಕೇರಳದ ರಾಜಕೀಯದಲ್ಲಿ ಒಂದು ಮಹತ್ವದ ಕ್ಷಣ ಅಂತ ಅವರು ಹೇಳಿದರು. ಧನ್ಯವಾದಗಳು ತಿರುವನಂತಪುರಂ ಅಂತ ಪ್ರಧಾನಿ ಮೋದಿ ಹೇಳಿದ್ದಾರೆ. ಕಾರ್ಪೊರೇಷನ್ ನಲ್ಲಿ ಬಿಜೆಪಿ NDA ಪಡೆದ ಬಹುಮತವು ಕೇರಳದ ರಾಜಕೀಯದಲ್ಲಿ ಇದೊಂದು ಮಹತ್ವದ ಕ್ಷಣ. ಯಾಕೆಂದರೆ ರಾಜ್ಯದ ಅಭಿವೃದ್ಧಿ ಆಕಾಂಕ್ಷೆಗಳನ್ನ ನಮ್ಮ ಪಕ್ಷದಿಂದ ಮಾತ್ರ ಪೂರೈಸಲು ಸಾಧ್ಯ ಎಂದು ಜನರಿಗೆ ಖಚಿತವಾಗಿದೆ. ನಮ್ಮ ಪಕ್ಷವು ಈ ರೋಮಾಂಚಕ ನಗರದ ಬೆಳವಣಿಗೆಗೆ ಕೆಲಸ ಮಾಡುತ್ತದೆ ಮತ್ತು ಜನರಿಗೆ ಜೀವನವನ್ನು ಸುಲಭಗೊಳಿಸುವುದು ಹೆಚ್ಚಿಸುತ್ತದೆ ಅಂತ ಪ್ರಧಾನಿ ಮೋದಿ ತಮ್ಮ ಎಕ್ಸ್ ಪೋಸ್ಟ್ ನಲ್ಲಿ ತಿಳಿಸಿದ್ದಾರೆ. ಯಾಕಂದ್ರೆ ಅಲ್ಲಿ ನಡೆದಂಥ ಸ್ಥಳೀಯ ಚುನಾವಣೆಯ ರಿಸಲ್ಟ್ ಆ ರೀತಿ. ಕಾರ್ಪೊರೇಷನ್ ನಲ್ಲಿ ಅದ್ಭುತ ಫಲಿತಾಂಶವನ್ನ ನೀಡಿದ ಜನರ ನಡುವೆ ಕೆಲಸ ಮಾಡಿದ ಎಲ್ಲ ಶ್ರಮಶೀಲ ಬಿಜೆಪಿ ಕಾರ್ಯಕರ್ತರಿಗೆ ನನ್ನ ಕೃತಜ್ಞತೆಗಳು. ಇಂದಿನ ಫಲಿತಾಂಶವನ್ನ ನಿಜವಾಗಿಸಲು ತಳಮಟ್ಟದಲ್ಲಿ ಕೆಲಸ ಮಾಡಿದ ಕೇರಳದ ಕಾರ್ಯಕರ್ತರ ತಲೆಮಾರುಗಳ ಕೆಲಸ ಮತ್ತು ಹೋರಾಟವನ್ನ ಇಂದು ನೆನಪಿಸಿಕೊಳ್ಳುವ ದಿನವಾಗಿದೆ. ನಮ್ಮ ಕಾರ್ಯಕರ್ತರೇ ನಮ್ಮ ಶಕ್ತಿ, ನಾವು ಅವರ ಬಗ್ಗೆ ಹೆಮ್ಮೆ ಪಡುತ್ತೇವೆ ಅಂತ ಮೋದಿ ಕೂಡ ಹೇಳಿದ್ದಾರೆ. ಕೇರಳದ UDF ಮತ್ತು LDF ನಿಂದ ಬೇಸತ್ತು ಹೋಗಿದ್ದಾರೆ ಅಲ್ಲಿರುವಂತಹ ಜನರು ಅಂತ ಪ್ರಧಾನಿ ಮೋದಿ ಹೇಳಿದರು. ಕೇರಳ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ NDA ಸಾಧನೆಯನ್ನು ಶ್ಲಾಘಿಸಿದ್ದಾರೆ. ಕೇರಳವು UDF ಮತ್ತು LDF ನಿಂದ ಬೇಸೆತ್ತಿದೆ ಮತ್ತು ಜನರು ಉತ್ತಮ ಆಡಳಿತ ನೀಡಲು ಮತ್ತು ವಿಕಸಿತ ಕೇರಳವನ್ನು ನಿರ್ಮಿಸಲು NDAಯನ್ನು ಆಯ್ಕೆಗಾಗಿ ಮಾತ್ರ ನೋಡ್ತಾರೆ ಅಂತ ಅವರು ಹೇಳಿದರು. ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲಿ ಬಿಜೆಪಿ ಮತ್ತು NDA ಅಭ್ಯರ್ಥಿಗಳಿಗೆ ಮತ ಹಾಕಿದ ಕೇರಳದಾದಂಥ ಜನರಿಗೆ ನನ್ನ ಕೃತಜ್ಞತೆಗಳು. ಕೇರಳವು UDF ಮತ್ತು LDF ನಿಂದ ಬೇಸೆತ್ತಿದೆ. ಉತ್ತಮ ಆಡಳಿತವನ್ನು ನೀಡುವ ಮತ್ತು ಎಲ್ಲರಿಗೂ ಅವಕಾಶಗಳೊಂದಿಗೆ ವಿಕಸಿತ ಕೇರಳವನ್ನು ನಿರ್ಮಿಸುವ ಏಕೈಕ ಆಯ್ಕೆಯಾಗಿ ಅವರು NDAವನ್ನು ನೋಡ್ತಾರೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಹಾಗಿದ್ರೆ ಆ ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಯಾವ ರೀತಿಯ ಇತಿಹಾಸವನ್ನ ಮಾಡಿದೆ ಅಂತ ನಾವು ನೋಡೋದಾದ್ರೆ, ಮಹಾನಗರ ಪಾಲಿಕೆಯಲ್ಲಿ ಭಾರತೀಯ ಜನತಾ ಪಕ್ಷ ನೇತೃತ್ವದ ರಾಷ್ಟ್ರೀಯ ಪ್ರಜಾಸತ್ತಾತ್ಮಕ ಒಕ್ಕೂಟ ಅಂದ್ರೆ NDA 50 ವಾರ್ಡ್ಗಳನ್ನು ಗೆದ್ದು ಐತಿಹಾಸಿಕ ಗೆಲುವು ಸಾಧಿಸಿದೆ. ಕೇರಳದಲ್ಲಿ ಅಧಿಕಾರದಲ್ಲಿರುವ ಎಡ ಪ್ರಜಾಸತ್ತಾತ್ಮಕ ರಂಗ LDF ಕೇವಲ 29 ಸ್ಥಾನಗಳನ್ನು ಗೆದ್ರೆ, ಕಾಂಗ್ರೆಸ್ ನೇತೃತ್ವದ ಯುನೈಟೆಡ್ ಡೆಮೊಕ್ರಾಟಿಕ್ ಫ್ರಂಟ್ UDF 19 ವಾರ್ಡ್ಗಳನ್ನು ಗೆದ್ದಿದೆ. ಕೇರಳ ರಾಜ್ಯ ಚುನಾವಣಾ ಆಯೋಗ ಪ್ರಕಾರ 2 ವಾರ್ಡ್ಗಳನ್ನು ಸ್ವತಂತ್ರ ಅಭ್ಯರ್ಥಿಗಳು ಗೆದ್ದಿದ್ದಾರೆ. ಆದರೆ ಸ್ವತಂತ್ರ ಅಭ್ಯರ್ಥಿಯ ಮರಣದ ನಂತರ ವಿಳಿಯಂಜನಂನಲ್ಲಿ ಮತದಾನವನ್ನು ಮುಂದೂಡಲಾಯಿತು. ಇದರ ಮಧ್ಯೆ ಮುಂದಿನ ವರ್ಷ ನಡೆಯಲಿರುವ ಕೇರಳದ ವಿಧಾನಸಭಾ ಚುನಾವಣೆಗೆ ಮುನ್ನ ಪಶ್ಚಿಮ ಬಂಗಾಳ, ತಮಿಳುನಾಡು, ಅಸ್ಸಾಂ, ಪುದುಚೇರಿ ಕೇಂದ್ರಾಡಳಿತ ಪ್ರದೇಶ ಚುನಾವಣೆಗಳ ಜೊತೆಗೆ ಈ ಫಲಿತಾಂಶವು LDFಗೆ ಭಾರಿ ಹಿನ್ನಡೆ ಆಗಿದೆ. ಅಂದರೆ ಇಲ್ಲಿ ಸ್ಪಷ್ಟ ಸಂದೇಶವೇನೆಂದರೆ, 2020ರಲ್ಲಿ ಕೇರಳದಲ್ಲಿ ನಡೆದ ಹಿಂದಿನ ಸ್ಥಳೀಯ ಸಂಸ್ಥಾ ಚುನಾವಣೆಯಲ್ಲಿ LDF ತಿರುವನಂತಪುರಂ ಮಹಾನಗರ ಪಾಲಿಕೆಯಲ್ಲಿ ಗೆದ್ದು 52 ವಾರ್ಡ್ಗಳನ್ನು ಗೆದ್ದಿತ್ತು. ಬಿಜೆಪಿ ನೇತೃತ್ವ ಮೈತ್ರಿಕೂಟ 33 ವಾರ್ಡ್ಗಳನ್ನು ಗೆದ್ದುಕೊಂಡಿತ್ತು. NDA ಸಾಧನೆಯು ಪ್ರಭಾವಶಾಲಿಯಾಗಿತ್ತು. ಮತ್ತೊಂದೆಡೆ UDF 10 ವಾರ್ಡ್ಗಳನ್ನು ಗೆದ್ದಿತ್ತು. ಅಂದರೆ ಕಳೆದ 2020ರ ಚುನಾವಣೆ. ಆದರೆ 2025ರ ಹೊತ್ತಿಗೆ ಸಂಪೂರ್ಣವಾಗಿ ಬಿಜೆಪಿಯಲ್ಲಿ ಕೇಸರಿಮಯವಾಗಿ ಹೋಗಿದೆ. ಅಂದರೆ ಈಗ ಒಂದು ಸಂದೇಶ ಈಗಷ್ಟೇ ಸ್ಪಷ್ಟವಾಗ್ತಿರೋದೇನೆಂದರೆ, ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಬಿಜೆಪಿ ಕಮ್ಬ್ಯಾಕ್ ಮಾಡ್ತಾ ಇದೆ. ಎಲ್ಲಿ ಬಿಜೆಪಿ ಈಗ ಕರ್ನಾಟಕದಲ್ಲಿ ಬಿಜೆಪಿ ಆ ಮಟ್ಟಿಗೆ ಇರಲಿಲ್ಲ. ಯಡಿಯೂರಪ್ಪ ಅವರು, ಅನಂತಕುಮಾರ್ ಅವರು, ಮತ್ತೆ ಯತ್ನಾಳ್ ಅವರು, ಈಶ್ವರಪ್ಪನವರು, ಇವರೆಲ್ಲ ಬಿಜೆಪಿಯನ್ನು ತಳಮಟ್ಟದಿಂದ ಬೆಳೆಸಿದ್ರು. ಈಗ ಬಿಜೆಪಿ ಬೃಹತ್ ಮರವಾಗಿ ಬೆಳೆದಿತ್ತು. ಅಧಿಕಾರ ನಿರ್ವಹಣೆ ಸರಿಯಾಗಿ ಮಾಡದ ಕಾರಣ ಈಗ ವಿರೋಧ ಪಕ್ಷದಲ್ಲಿದ್ದಾರೆ. ಅದೇ ರೀತಿ ಕೇರಳದಲ್ಲಿಯೂ ಕೂಡ ಅನೇಕ ಕಾರ್ಯಕರ್ತರು ಬಿಜೆಪಿ ಪಕ್ಷ ಬೆಳೀಬೇಕು, ರಾಷ್ಟ್ರ ಮಟ್ಟದಲ್ಲಿ ರಾಷ್ಟ್ರೀಯತೆಯನ್ನ ಮೈಗೂಡಿಸ್ಕೊಂಡಂತಹ ಕೆಲವೊಂದಿಷ್ಟು ಕಾರ್ಯಕರ್ತರು ಬಿಜೆಪಿ ಬೆಳವಣಿಗೆಗಾಗಿ ಶ್ರಮವನ್ನು ವಹಿಸಿದ್ರು. ಅದಕ್ಕಾಗಿ
ಎಷ್ಟೋ ದಿನಗಳು ಕಾಲ ಅಂದರೆ ಇಂದಿಗೂ ಕೂಡ ರಾಜ್ಯ ಇಂದಿಗೂ ಕೂಡ ಕೇಸರಿಮಯವಾಗಿಲ್ಲ. ಆದರೆ ರಾಜ್ಯದ ಒಂದಿಷ್ಟು ಭಾಗಗಳು ಕೇರಳದಲ್ಲಿ ಕೂಡ ಕೇಸರಿಮಯವಾಗ್ತಾ ಇದೆ. ಇದರ ಸಂಕೇತ ಇಷ್ಟೇ, ಸ್ಪಷ್ಟವಾಗಿ ಇಷ್ಟೇ. ನರೇಂದ್ರ ಮೋದಿಯ ನಾಯಕತ್ವ ದೇಶದ ಮೂಲೆ ಮೂಲೆಯಲ್ಲಿ ಕೂಡ ಚರ್ಚೆ ಆಗ್ತಾ ಇದೆ. ನರೇಂದ್ರ ಮೋದಿಯ ನಾಯಕತ್ವವನ್ನು ಜನರು ಮೆಚ್ಚುಕೋತಾ ಇದ್ದಾರೆ ಅನ್ನೋದಕ್ಕೆ ಇದೊಂದು ನೈಜ ಉದಾಹರಣೆ. ಯಾಕಂದ್ರೆ ಅಂತಹ ಕೇರಳ ರಾಜ್ಯದಲ್ಲಿ ಬಿಜೆಪಿ ಗೆಲ್ಲೋದು ಅಷ್ಟು ಸುಲಭದ ಮಾತಲ್ಲ. ಅಲ್ಲಿರುವಂಥ ಸ್ಥಳೀಯ ನಾಯಕತ್ವವು ಆ ಮಟ್ಟಿಗೆ ಚೆನ್ನಾಗಿದೆ ಮತ್ತು ರಾಜ್ಯಾಧ್ಯಕ್ಷರು ಕೂಡ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ಈಗ ನರೇಂದ್ರ ಮೋದಿಯ ನಾಯಕತ್ವವನ್ನು ಕೂಡ ಅಲ್ಲಿರುವಂಥ ಸ್ಥಳೀಯರು ಮೆಚ್ಚಿಕೊಂಡಿದ್ದಾರೆ. ಅದಕ್ಕೆ ತಿರುವನಂತಪುರಂನಲ್ಲಿ ಒಂದಿಷ್ಟು ಒಳ್ಳೆಯ ಲೀಡ್ ಸಿಕ್ಕಿದೆ. ಆದರೆ ಮುಂದೆ ನೋಡಬೇಕು ಈ ಮುಂದಿನ ಚುನಾವಣೆಗಳಲ್ಲಿ ಯಾವ ರೀತಿಯ ಫಲಿತಾಂಶ ಬರುತ್ತೆ ಅಂತ. ಈಗ ಸ್ಪಷ್ಟವಾಗಿ ಈಗ ಜನರು ಕೂಡ ಅಲ್ಪ ಮಟ್ಟಿಗೆ ಅರ್ಥಕೊಂಡಿದ್ದಾರೆ. ಕುಟುಂಬ ರಾಜಕಾರಣಕ್ಕೆ ನಾವು ಜೈ ಅನ್ನಬಾರ್ದು, ದೇಶದ ಹಿತಾಸಕ್ತಿ ಕಾಪಾಡುವವರಿಗೆ ಜೈ ಅನ್ನಬೇಕು, ಈ ರೀತಿಯ ಒಂದಿಷ್ಟು ಅಂಶಗಳನ್ನು ಜನರು ಕೂಡ ಅರ್ಥಕೊಂಡಿದ್ದಾರೆ. ನಾವು ಮಾಧ್ಯಮದಲ್ಲಿ ಇಲ್ಲಿ ಕೂತ್ಕೊಂಡು ಎಷ್ಟೇ ಹೇಳಿದ್ರು ಕೂಡ ಜನರು ತುಂಬ ಹುಷಾರಾಗಿದ್ದಾರೆ. ಯಾರಿಗೆ ಓಟ್ ಹಾಕಬೇಕು, ಯಾರಿಗೆ ಸೋಲಿಸ್ಬೇಕು, ಯಾರಿಗೆ ಗೆಲ್ಲಿಸ್ಬೇಕು, ಯಾರು ಯಾವ ಕೆಲಸ ಮಾಡಿದ್ರೆ ಒಳ್ಳೆಯದು. ನೋಡಿ, ಎಷ್ಟೋ ಕಡೆಗಳಲ್ಲಿ ಕೂಲಿ ಕೆಲಸ ಮಾಡೋರು ಕೂಡ MLA ಆಗಿದ್ದಾರೆ, ಒಂದಿಷ್ಟು ಕಡೆಗಳಲ್ಲಿ ಪತ್ರಕರ್ತರು ಕೂಡ MLA ಆಗಿದ್ದಾರೆ. ಹಾಗೆ ಜನರ ಮನಸ್ಸಲ್ಲಿ ಒಂದು ಸಲ ಈತನನ್ನ ಸೂಕ್ತ ವ್ಯಕ್ತಿಯನ್ನ ಗೆಲ್ಲಿಸಬೇಕು ಅಂತ ಜನ ನಿರ್ಧಾರ ಮಾಡಿದ್ರೆ ಸೂಕ್ತ ಗೆಲ್ಲಿಸ್ತಾರೆ. ಆದರೆ ಆ ಮಟ್ಟಿಗೆ ಇನ್ನೂ ಕೂಡ ನಮ್ಮ ಜನ ಯೋಚನೆ ಮಾಡ್ತಿಲ್ಲ ಅನ್ನೋದು ಕೂಡ ದುರಾದೃಷ್ಟದ ವಿಷಯ. ಯಾಕಂದ್ರೆ ಒಂದೊಂದು ಕಡೆಗಳಲ್ಲಿ ಕೂಲಿ ಕಾರ್ಮಿಕನನ್ನು ಕೂಡ ಗೆಲ್ಲಿಸಿದ್ದಾರೆ, ಒಂದೊಂದು ಕಡೆ ಒಳ್ಳೆ ಕೆಲಸ ಮಾಡುವವರನ್ನ ಕೂಡ ಸೋಲಿಸಿದ್ದಾರೆ. ಅಂದ್ರೆ ಜನರ ಮನಸ್ಥಿತಿ ಒಂದಿಷ್ಟು ವರ್ಷಗಳಿಗೆ ಬದಲಾಗ್ತಾ ಇದೆ. ಆದರೆ ನಾನು ಹೇಳೋದಿಷ್ಟೇ, ಹಣದ ರಾಜಕೀಯದಿಂದ ಹೋದ್ರೆ ಅಭಿವೃದ್ಧಿ ಎಂದೂ ಕೂಡ ಸಾಧ್ಯವಾಗಲ್ಲ. ಅಭಿವೃದ್ಧಿಯ ದೃಷ್ಟಿ ಉಳ್ಳುವಂತಹ ನಾಯಕನ ಕೈಯಲ್ಲಿ ಅಧಿಕಾರವನ್ನು ಕೊಟ್ಟರೆ ಮಾತ್ರ ಅಭಿವೃದ್ಧಿ ಆಗುತ್ತೆ, ದೇಶ ಬದಲಾಗುತ್ತೆ, ರಾಜ್ಯ ಬದಲಾಗುತ್ತೆ, ವಾರ್ಡ್ ಬದಲಾಗುತ್ತೆ. ಅದನ್ನು ಬಿಟ್ಟು ದುಡ್ಡಿದ್ದವನಿಗೆ ಆತನ ಹತ್ರ 500,000 ತಗೊಂಡು ಗೆಲ್ಲಿಸ್ತೀವಿ ಅಂದ್ರೆ ಎಂದು ಕೂಡ ಬದಲಾಗಲ್ಲ. ಕೆಲವೊಂದಿಷ್ಟು ಜನ ಕಾಂಗ್ರೆಸ್ನಲ್ಲಿಯೂ ಭ್ರಷ್ಟಾಚಾರಿಗಳಿದ್ದಾರೆ, ಬಿಜೆಪಿಯಲ್ಲಿ ಭ್ರಷ್ಟಾಚಾರಿಗಳಿದ್ದಾರೆ, JDSನಲ್ಲಿಯೂ ಇದ್ದಾರೆ, ಆಪಲ್ಲೂ ಇದ್ದಾರೆ, ಸಫಾದಲ್ಲಿಯೂ ಇದ್ದಾರೆ, ಎಲ್ಲದರಲ್ಲಿಯೂ ಭ್ರಷ್ಟಾಚಾರಿಗಳಿದ್ದಾರೆ. ಎಲ್ಲ ಪಕ್ಷಗಳನ್ನ ದೂಷಿಸ್ತೀವಿ ನಾವು, ಎಲ್ಲ ಪಕ್ಷಗಳನ್ನ ಟೀಕೆ ಮಾಡ್ತೀವಿ. ಯಾಕಂದ್ರೆ ಎಲ್ಲಿಯೂ ಕೂಡ ಈ ರಾಜಕಾರಣಕ್ಕೆ ಬರುವವರು ಸಮಾಜ ಸೇವೆ ಅಂತ ಬರ್ತಾರೆ, ಆದರೆ ಸಮಾಜ ಸೇವೆದ ಹೆಸರಲ್ಲಿ ಕೋಟಿಯನ್ನು ಗಳಿಸ್ಕೊಂಡು ಹೋಗ್ತಾರೆ. ಅಂತಹ ಪರಿಸ್ಥಿತಿ ಇರುವಾಗ ಜನಸಾಮಾನ್ಯರಾದಂಥ ನಾವು ನೀವು ಮತದಾರರು ಎಲ್ಲ ಪಕ್ಷದಲ್ಲಿ ಭ್ರಷ್ಟಾಚಾರಿಗಳಿದಾರಂತ ಎಲ್ಲರನ್ನ ಓಟ್ ಹಾಕಿ ಬರೀ ನೋಟ ಒತ್ತೋಕ್ಕೂ ಬರಲ್ಲ. ಯಾರನ್ನಾದ್ರೂ ಒಳ್ಳೆಯ ವ್ಯಕ್ತಿಯನ್ನು ಗೆಲ್ಲಿಸ್ಬೇಕು, ಅದು ಯಾವುದೇ ಪಕ್ಷದವರು ಇರಲಿ. ಒಳ್ಳೆಯ ವ್ಯಕ್ತಿಯನ್ನು ಗೆಲ್ಲಿಸಿದಾಗ ಮಾತ್ರ ಅಧಿಕಾರ ಸುಸೂತ್ರವಾಗಿರುತ್ತೆ, ರಾಜ್ಯ, ತಾಲೂಕು, ಜಿಲ್ಲೆ ಎಲ್ಲವೂ ಕೂಡ ಅಭಿವೃದ್ಧಿ ಆಗುತ್ತೆ. ಈಗ ಬಿಜೆಪಿ ಅಲ್ಲಿ ಒಂದು ರೀತಿಯಲ್ಲಿ ಈಗ ಪ್ರಾಕ್ಟೀಸ್ ಮ್ಯಾಚ್ ಶುರು ಮಾಡಿದೆ. ವಿಧಾನಸಭಾ ಚುನಾವಣೆಯಲ್ಲಿ, ಮುಂಬರುವಂಥ MP ಚುನಾವಣೆಯಲ್ಲಿ ಪ್ರಾಕ್ಟೀಸ್ ಯಾವ ಮಟ್ಟಿಗೆ ಪರ್ಫೆಕ್ಟ್ ಆಗಿದ್ದಾರೆ ಅನ್ನೋದು ಅದ್ರ ರಿಸಲ್ಟ್ ಗೊತ್ತಾಗುತ್ತೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ. ಸೊ ಇದರೊಂದಿಗೆ ಈ ಪ್ರೈಮ್ ಟೈಮನ್ನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾಳೆ ಪ್ರೈಮ್ ಟೈಮ್ನಲ್ಲಿ ಭೇಟಿ ಆಗ್ತೀನಿ.